ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಬಹಳಷ್ಟು ಜನ ಕೇಳಿದ್ರು, ಅಮ್ಮನವರಿಗೆ ಯಾವ ರೀತಿ ಪೂಜೆಯನ್ನ ಮಾಡಬೇಕು, ಷೋಡಶೋಪಚಾರ ಪೂಜೆ ಆಗಲಿ ಚತುಷ್ಷಷ್ಠಿ ಉಪಚಾರ ಪೂಜೆ ಆಗಲಿ ಹೇಗೆ ಮಾಡಬೇಕು, ಇದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ರು. ಹಾಗಾಗಿ ಇವತ್ತು ಯಾವ ರೀತಿ ಮಾಡಬೇಕು, ಷೋಡಶೋಪಚಾರ ಪೂಜೆ ಆಗಲಿ ಚತುಷ್ಷಷ್ಠಿ ಉಪಚಾರ ಪೂಜೆಗಳನ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಯಾವ ದೇವತೆಯ ಉಪಾಸನೆಯಲ್ಲೇ ಆಗಲಿ ನಮಗೆ ಬೇಕಾಗಿರುವಂಥದ್ದು 3 ರೂಪಗಳು. ಅಂದ್ರೆ ನಮ್ಮ ಹಾಗೆಯೇ ಅವಯವಗಳಿರ್ತಕ್ಕಂತಹ ಸ್ಥೂಲ ರೂಪ, ಅಂದ್ರೆ ವಿಗ್ರಹ ಅಥವಾ ಫೋಟೋದಲ್ಲಿ ನಾವೇನು ದೇವಿಯನ್ನ ನೋಡ್ತೇವೆ, ಇದು ಸ್ಥೂಲ ರೂಪ. ಆ ಉಪಾಸನಾ ದೇವತಾ ಮಂತ್ರ ಇರುತ್ತೆ, ಅದು ದೇವತೆಯ ಸೂಕ್ಷ್ಮ ರೂಪ. ಇನ್ನೊಂದು ಯಂತ್ರ ರೂಪ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರ್ಗೆ ಗೊತ್ತಿರುತ್ತೆ, ಪ್ರಾರಂಭದ ನಾಮಗಳಲ್ಲಿ ಪರಮೇಶ್ವರಿಯ ಸ್ಥೂಲ ರೂಪದ ವರ್ಣನೆಯನ್ನ ನೋಡ್ತೇವೆ. ಅಮ್ಮನವರ ಸ್ವರೂಪ ವರ್ಣನೆ ಬರುತ್ತೆ. ಇನ್ನು ನಂತರದಲ್ಲಿ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ, ಈ ನಾಮದಿಂದ ಅಮ್ಮನವರ ಮಂತ್ರ ರೂಪವನ್ನ, ಸೂಕ್ಷ್ಮ ರೂಪದ ವರ್ಣನೆಯನ್ನ ಹೇಳ್ತಾರೆ. ಹೀಗೆ ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ತಾತ್ವಿಕ ರೂಪವನ್ನ, ಆರಾಧನಾ ವಿಧಾನಗಳನ್ನ ಕೂಡ ವಿವರಣೆ ಕೊಟ್ಟಿದ್ದಾರೆ. ಎಲ್ಲಾ ದೇವತಾ ಆರಾಧನೆಯಲ್ಲಿರೋ ಹಾಗೇನೆ ಪರಮೇಶ್ವರಿ ಆರಾಧನೆ ಕೂಡ ಷೋಡಶೋಪಚಾರ ವಿಧಿಗಳಿಂದ ಮಾಡ್ತಾರೆ. ಅಂದ್ರೆ ಶ್ರೀ ಸೂಕ್ತದ ಅನುಸಂಧಾನ ಮಾಡಿ ಶ್ರೀ ಸೂಕ್ತದ ಪ್ರಕಾರ ಷೋಡಶೋಪಚಾರ ಪೂಜೆಯನ್ನ ಪರಮೇಶ್ವರಿಗೆ ಮಾಡ್ತೇವೆ. ಏನು ಷೋಡಶೋಪಚಾರ ಪೂಜೆ ಅಂದ್ರೇನು? 16 ಉಪಚಾರಗಳ ಪೂಜೆ. ಇದರಲ್ಲಿ ಧ್ಯಾನ, ಆವಾಹನ, ಆಸನ, ಅರ್ಘ್ಯ, ಪಾದ್ಯ, ಹೀಗೆ ಪ್ರದಕ್ಷಿಣೆಗಳವರೆಗೂ ನಾವು ಈ ರೀತಿ ಉಪಚಾರಗಳನ್ನ ಮಾಡ್ಕೊಳ್ತಾ ಪೂಜೆ ಮಾಡ್ತೀವಿ. ಏನು ಉಪಚಾರಗಳಂದ್ರೆ ಏನು? ಈಗ ನಮ್ಮನೆಗೆ ಯಾರೋ ಒಬ್ರು ಅತಿಥಿಗಳು ಬರ್ತಾರೆ, ಅವ್ರನ್ನ ಬಂದ ತಕ್ಷಣ ನಾವು ಬನ್ನಿ ಅಂತ ಹೇಳಿ ಅವ್ರಿಗೊಂದು ಉಚಿತವಾದ ಆಸನವನ್ನ ಅವ್ರಿಗೆ ಕೊಡ್ತೇವೆ ನಾವು. ಹಾಗೆ ಪರಮೇಶ್ವರಿಯನ್ನ ನಾವು ಧ್ಯಾನ ಶ್ಲೋಕ ಹೇಳುತ್ತಿದ್ದ ಹಾಗೇನೆ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಅಂತ ಅಂದ ತಕ್ಷಣ ಆ ಪರಮೇಶ್ವರಿ ಆವಾಹನೆ ಆಗಿರ್ತಾಳೆ. ಇಲ್ಲಿ ನಾವ್ ಯಾವ ವಿಗ್ರಹವಾಗ್ಲಿ ಯಂತ್ರವಾಗ್ಲಿ ಯಾವುದಕ್ಕೆ ನಾವು ಪೂಜೆಯನ್ನ ನಿರ್ವಹಿಸ್ತಾ ಇರ್ತೀವೋ ಅಲ್ಲಿ ಪರಮೇಶ್ವರಿಯ ಶಕ್ತಿ ಅನ್ನೋದು ಆವಾಹನೆ ಆಗುತ್ತೆ. ಆಗ ನಾವು ಅಮ್ಮನವ್ರು ಬಂದ ತಕ್ಷಣ ಅವ್ರಿಗೆ ನಾವು ಒಳ್ಳೆಯ ಆಸನವನ್ನ ಕೊಡಬೇಕು. ಸಾಮಾನ್ಯವಾದ ದೇವತೆ ಅಂತೂ ಅಲ್ಲ, ಅವಳು ಮಹಾರಾಜ್ಞಿ ಪರಮೇಶ್ವರಿ ಆದ್ರಿಂದ ಅವಳಿಗೆ ನಾವು ನವರತ್ನ ಖಚಿತ ಸುವರ್ಣ ಸಿಂಹಾಸನವನ್ನ ಕೊಡಬೇಕು. ಆದ್ರೆ ಆಗುತ್ತಾ? ಆಗಲ್ಲ. ಭಾವನೆ ಮಾಡಬೇಕು. ಒಂದು ಹೂ ಅಕ್ಷತೆಯನ್ನೇ ಇಟ್ರು, ಅಮ್ಮ ನಿನಗೆ ನಾನು ನವರತ್ನ ಖಚಿತವಾದ ಸುವರ್ಣ ಸಿಂಹಾಸನವನ್ನೇ ಇಡ್ತಾ ಇದ್ದೀನಿ, ನೀನು ಆಸೀನಳಾಗು ಅಂತ ಹೇಳಿ ಪರಮೇಶ್ವರಿಯನ್ನ ಕೂರಿಸ್ಬೇಕು. ಹೀಗೆ ಬಂದು ಕುತ್ಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ? ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಅಂದ್ರೆ ಪಾದಗಳನ್ನ ತೊಳೆಯೋದಿಕ್ಕೆ ನೀರು ಕೊಡೋ ಅಂಥದ್ದು. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಅಂದ್ರೆ ಕೈಗಳನ್ನ ತೊಳ್ಕೊಳ್ಳೋದಿಕ್ಕೆ ನೀರು ಕೊಡೋ ಅಂಥದ್ದು. ಇನ್ನು ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂದ್ರೆ ಮುಖವನ್ನ ತೊಳ್ಕೊಳ್ಳೋ ಅಂಥದ್ದು. ಈ ನಂತರ ನಾವೇನ್ ಮಾಡ್ತೀವಿ? ಅಭಿಷೇಕ ಮಾಡ್ತೀವಿ. ಕಲಶಪಾತ್ರೆಯಲ್ಲಿ ಯಾವ ನೀರನ್ನು ಇಟ್ಕೊಂಡಿರ್ತೀವಿ, ಪರಮೇಶ್ವರಿಯ ಪೂಜೆಯಲ್ಲಿ ಅಮ್ಮನವರಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡೋದಕ್ಕೂ ಕೂಡ ವಿಶೇಷ ಜಲವನ್ನ ನಾವಿಲ್ಲಿ ಏರ್ಪಾಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪಚ್ಕರ್ಪೂರ, ಗಂಧ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಕರ್ಪೂರ ವಾಸಿತ ಜಲವನ್ನ ದೇವಿಗೆ ನಾವು ಅರ್ಘ್ಯ ಪಾದ್ಯಗಳಿಗೆ ಬಳಸ್ಬೇಕಾಗತ್ತೆ. ಈಗ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇರ್ತೀರಾ ಷೋಡಶೋಪಚಾರ ಪೂಜೆ ಅಂದಾಗ, ನೀವು ಪರಮೇಶ್ವರಿಯ ಮಂತ್ರವನ್ನ ಹೇಳ್ತಾ ಅಥವಾ ಶ್ರೀ ಸೂಕ್ತವನ್ನಾಗ್ಲಿ, ದುರ್ಗಾ ಸೂಕ್ತವನ್ನಾಗ್ಲಿ, ದೇವಿ ಅಥರ್ವಣ ಶೀರ್ಷಂ ಆಗ್ಲಿ, ಇವನ್ನೆಲ್ಲ ಹೇಳ್ತಾ ಆ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕು ಫೋಟೋಗೆ. ವಿಗ್ರಹ ಆದ್ರೆ ಅಭಿಷೇಕ ಮಾಡ್ಬೇಕು, ಯಂತ್ರ ಆದ್ರೂ ಅಭಿಷೇಕವನ್ನ ಮಾಡ್ಬೇಕು. ಈ ಅಭಿಷೇಕ ಆದ ನಂತರ ಏನ್ ಮಾಡ್ತೀವಿ? ನಾವು ಸ್ನಾನ ಮಾಡಿದ ತಕ್ಷಣ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ?
ನೀಟಾಗಿ ಮೈಯೆಲ್ಲ ಒರೆಸ್ಕೊಳ್ಳೋಕೆ ಒಂದು ಬಟ್ಟೆ ಕೊಡಬೇಕು. ಆ ನಂತರ ಅವಳಿಗೆ ಹಾಕೊಳ್ಳೋದಕ್ಕೆ ವಸ್ತ್ರವನ್ನ ಕೊಡಬೇಕು. ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂದ್ರೆ 2 ವಸ್ತ್ರಗಳನ್ನ ಕೊಡಬೇಕು. ಇನ್ನು ಪುರುಷ ದೇವತೆಗಳಿಗಾದ್ರೆ ನಾವು ಯಜ್ಞೋಪವೀತಾರ್ಥಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಇಲ್ಲಿ ಸ್ತ್ರೀ ದೇವತೆ ಪರಮೇಶ್ವರಿ ಆದ್ರಿಂದ ಇವಳಿಗೆ ಸೌಭಾಗ್ಯ ಸೂತ್ರಂ ಸಮರ್ಪಯಾಮಿ ಅಂತ ಹೇಳಿ ಸೌಭಾಗ್ಯ ಸೂತ್ರದ ಬದಲಿಗೆ ನಾವು ಒಂದು ಅಕ್ಷತೆ ಹೂವನ್ನ ಪರಮೇಶ್ವರಿಗೆ ಸಮರ್ಪಣೆಯನ್ನ ಮಾಡ್ತೇವೆ. ಇನ್ನು ಗಂಧಂ ಸಮರ್ಪಯಾಮಿ, ಗಂಧವನ್ನ ಅಮ್ಮನವರಿಗೆ ಇಡಬೇಕು. ಅವಳು ಸುವಾಸಿನಿ ಪೂಜೆಯಲ್ಲಿ ನಾವು ಗಂಧ ಹಚ್ಚೋದು ಬಹಳ ವಿಶೇಷ ಆಗುತ್ತೆ. ಗಂಧವನ್ನ ಹಚ್ಚಬೇಕು. ಇನ್ನು ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಅರಿಶಿಣವನ್ನ ಹಚ್ಚಬೇಕು ಪರಮೇಶ್ವರಿಗೆ. ಕುಂಕುಮಾಂಧಾರಯಾಮಿ, ಅವಳಿಗೆ ಕುಂಕುಮ ಅಂದ್ರೆ ಬಹಳ ಪ್ರೀತಿ. ಅದರಲ್ಲೂ ವಿಶೇಷವಾಗಿ ಪರಮೇಶ್ವರಿ ಪೂಜೆಯಲ್ಲಿ ಬಳಸ್ತಕ್ಕಂಥ ಕುಂಕುಮಕ್ಕೆ ವಿಶೇಷ ಪದಾರ್ಥಗಳನ್ನ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಏನು ಅವೆಲ್ಲ ಅಂದ್ರೆ ಕಸ್ತೂರಿಯನ್ನ ತಂದು ನಾವು ಅದನ್ನ ಕುಂಕುಮದಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಿ ಮೃಗನಾಭಿ ವಿಶೇಷಕ. ಮೃಗನಾಭಿ ಅಂದ್ರೆ ಕಸ್ತೂರಿ ತಿಲಕವನ್ನ ಧರಿಸ್ತಾಳೆ ಪರಮೇಶ್ವರಿ. ಹಾಗಾಗಿ ನಾವು ಪೂಜೆಯಲ್ಲೂ ಕೂಡ ಮಿಶ್ರಿತವಾಗಿರ್ತಕ್ಕಂತಹ ಕುಂಕುಮವನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಆ ಕುಂಕುಮದಿಂದಲೇ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡಬಹುದು. ಇನ್ನು ಈಗ ಅಮ್ಮನವರಿಗೆ ಪುಷ್ಪವನ್ನ ಸಮರ್ಪಣೆ ಮಾಡಬೇಕು. ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಸಮರ್ಪಣೆ ಮಾಡಿ ಆ ನಂತರ ಪರಮೇಶ್ವರಿಗೆ ಈಗ ಅರ್ಚನೆ ಪ್ರಾರಂಭ ಮಾಡಬೇಕು. ಮೊದಲಿಗೆ ಖಡ್ಗಮಾಲ ಹೇಳಬೇಕು. ಖಡ್ಗಮಾಲ ಹೇಳಿದ ನಂತರ ನಾವು ಅಷ್ಟೋತ್ತರ ಪೂಜೆಯನ್ನ ಮಾಡಬೇಕು. ಖಡ್ಗಮಾಲ ಹೇಳ್ತಾ ಹೂಗಳನ್ನ ಸಮರ್ಪಣೆ ಮಾಡಬೇಕು. ಆ ನಂತರ ಕುಂಕುಮ ಪೂಜೆಯನ್ನ ನಾವು ಅಷ್ಟೋತ್ತರಗಳಿಂದ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಇದು ಕೆಲವ್ರಿಗೆ ಈ ಸ್ಟೆಪ್ಸ್ಗಳು ಗೊತ್ತಿರೋದಿಲ್ಲ. ಫಸ್ಟ್ ನಾವು ಅಷ್ಟೋತ್ತರ ಮಾಡ್ಬೇಕಾ, ಖಡ್ಗಮಾಲ ಮಾಡ್ಬೇಕಾ, ಸಹಸ್ರನಾಮ ಮಾಡ್ಬೇಕಾ ಅಂತ ಬಹಳಷ್ಟು ಗೊಂದಲಗಳಿರುತ್ತೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ಖಡ್ಗಮಾಲ ಮಾಡಬೇಕು. ಯಾಕಂದ್ರೆ ಖಡ್ಗಮಾಲದಲ್ಲಿ ಭೂಪುರದಲ್ಲಿರ್ತಕ್ಕಂತಹ ದೇವತೆಗಳಿಂದ ಪ್ರಾರಂಭ ಮಾಡಿ ನಾವು ಬಿಂದು ಸ್ಥಾನದವರೆಗೂ ಪರಮೇಶ್ವರಿಯನ್ನ ಅರ್ಚನೆ ಮಾಡ್ತೀವಿ. ಅಂದ್ರೆ ಸರ್ವಾನಂದಮಯ ಚಕ್ರದಲ್ಲಿರ್ತಕ್ಕಂತಹ ಪರಮೇಶ್ವರಿಯನ್ನ ಅರ್ಚನೆ ಮಾಡಿ ಅಲ್ಲಿ ಅವಳಿಗೆ ನಾವು ಅಷ್ಟೋತ್ತರ ಅರ್ಚನೆಯನ್ನ ಮಾಡಬೇಕಾಗತ್ತೆ. ಸಹಸ್ರನಾಮ ಅರ್ಚನೆ, ತ್ರಿಶತಿ ಅರ್ಚನೆ ಇವುಗಳನ್ನೆಲ್ಲ ನಾವು ಬಿಂದುವಿನಲ್ಲಿ ಮಾಡಬೇಕು. ಹಾಗಾಗಿ ಮೊದಲು ಖಡ್ಗಮಾಲ ಪಾರಾಯಣ ಮಾಡಿ ನಂತರ ನೀವು ಯಾವ ಅರ್ಚನೆ ಬೇಕೋ ಅದನ್ನ ಮಾಡ್ಕೋಬಹುದು. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಮಹಾತ್ರಿಪುರ ಸುಂದರಿ ಅಂದ್ರೆ ಅಮ್ಮನವ್ರು ಎಲ್ಲದ್ರಲ್ಲೂ ವಿಶೇಷ. ಅವಳ ಸಹಸ್ರನಾಮ ವಿಶೇಷ, ತ್ರಿಶತಿ ಬಹಳ ವಿಶೇಷ. ಇನ್ನು ಅಷ್ಟೋತ್ತರಕ್ಕೂ ಕೂಡ ಅಷ್ಟೇ ಮಹತ್ವ ಕೂಡ ಇದೆ. ಈ ಅಷ್ಟೋತ್ತರ ಎಲ್ಲಾ ದೇವಿ ದೇವತೆಗಳಿಗೆ ಅಷ್ಟೋತ್ತರ ಶತನಾಮಾವಳಿಗಳಿರುತ್ತೆ. ಆದ್ರೆ ಲಲಿತಾ ಅಮ್ಮನವರ ಅಷ್ಟೋತ್ತರದಲ್ಲಿರೋ ವಿಶೇಷ ಏನು ಅಂದ್ರೆ ಒಂದೊಂದು ನಾಮ ಒಂದೊಂದು ಷೋಡಶಿ ಮಂತ್ರದಷ್ಟು ಪವರ್ಫುಲ್ ಆಗಿರುತ್ತೆ. ನೀವು ಎಣಿಸಿಬೇಕಂದ್ರೆ ಎಲ್ಲಾ ನಾಮಗಳಲ್ಲೂ 16 ಅಕ್ಷರನೇ ಇರುತ್ತೆ. ಹೆಚ್ಚು ಕಮ್ಮಿ ಅನ್ನೋದೇ ಇರೋದಿಲ್ಲ. ನಾವು 108 ನಾಮಗಳಲ್ಲೂ 16 ಅಕ್ಷರನೇ ಇರುತ್ತೆ. ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ. ಇಲ್ಲಿ ಉಚ್ಚಾರಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ತಪ್ಪಿಲ್ಲದ ಹಾಗೆ ನಾವು ಉಚ್ಚಾರಣೆ ಮಾಡಿ ಅಮ್ಮನವ್ರಿಗೆ ಅರ್ಚನೆಯನ್ನ ಮಾಡಬೇಕು. ಒಂದೊಂದು ನಾಮವನ್ನ ಆಸ್ವಾದಿಸ್ಬೇಕು. ನಾವು ಅದರಲ್ಲಿರುವಂತ ಅರ್ಥವನ್ನ ತಿಳ್ಕೊಂಡು ನಾವು ಭಾವನೆ ಮಾಡಿ ಪರಮೇಶ್ವರಿಗೆ ಅರ್ಚನೆಯನ್ನ ಮಾಡಬೇಕು. ಇನ್ನು ಅರ್ಚನೆ ಎಲ್ಲ ಮುಗಿದ್ಮೇಲೆ ಅಮ್ಮನವ್ರಿಗೆ ಧೂಪ, ದೀಪ, ನೈವೇದ್ಯಗಳನ್ನ ತೋರಿಸ್ತೀವಿ. ನೈವೇದ್ಯ ಆದ್ಮೇಲೆ ತಾಂಬೂಲವನ್ನ ಸಮರ್ಪಣೆ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪರಮೇಶ್ವರಿ ಪೂಜೆಯಲ್ಲಿ ತಾಂಬೂಲಕ್ಕೆ ಬಹಳ ವಿಶೇಷವಾದ ಪ್ರಾಧಾನ್ಯತೆ ಇರುತ್ತೆ. ತಪ್ಪದೆ ತಾಂಬೂಲವನ್ನ ಸಮರ್ಪಣೆ ಮಾಡಲೇಬೇಕು. ನೈವೇದ್ಯವಾಗಿ ನೀವು ಯಾವ್ದಾದ್ರೂ ಒಂದು ಅನ್ನಪ್ರಸಾದವನ್ನ ನಿವೇದನೆ ಮಾಡಿ ಆ ನಂತರ ಒಂದು ತೆಂಗಿನಕಾಯಿಯನ್ನು ಕೂಡ ಒಡಿಬಹುದು, ಇಲ್ಲ ಹಣ್ಣನ್ನಾದ್ರೂ ಇಡಬಹುದು. ಇನ್ನು ತಾಂಬೂಲಕ್ಕೆ ಏನೇನು ಇಡಬೇಕು ಅಂದ್ರೆ ನಾವೊಂದು ಪುಡಿಯನ್ನ ರೆಡಿ ಮಾಡಿ ಇಟ್ಕೋಬೇಕು. ಅದರಲ್ಲಿ ಜಾಕಾಯಿ, ಜಾಪತ್ರೆ, ಏಲಕ್ಕಿ, ಲವಂಗ, ಮತ್ತೆ ಅಡಿಕೆ, ಮತ್ತೆ ಡೈಮಂಡ್ ಕಲ್ಸಕ್ರೆ ಇವಿಷ್ಟನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಪುಡಿ ಮಾಡಿ ಇಟ್ಕೋಬೇಕು. ಆ ಅಡಿಕೆನೂ ಕೂಡ ಪುಡಿ ಮಾಡಿ ಇಟ್ಕೋಬೇಕು. ನಾವು ಎಲೆ ಮೇಲೆ ಸ್ವಲ್ಪ ಈ ಪುಡಿಯನ್ನ ಹಾಕಿ ಒಂದು ಖರ್ಜೂರದ ಪೀಸನ್ನ ಇಟ್ಟು ಅದಕ್ಕೆ ಜೇನುತುಪ್ಪವನ್ನ ಹಾಕಿ ನಾವು ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಈ ತಾಂಬೂಲವನ್ನ ಪೂಜೆ ನಂತರ ಸೇವನೆ ಮಾಡ್ಬೋದು. ಇನ್ನು ತಾಂಬೂಲವನ್ನೆಲ್ಲ ಸಮರ್ಪಣೆ ಮಾಡಿದ್ಮೇಲೆ
ಅಮ್ಮನವರಿಗೆ ಗಂಡೂಷಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಅಂದ್ರೆ ಬಾಯನ್ನ ಮುಕ್ಕಳಿಸೋದಕ್ಕೆ ನೀರನ್ನ ಕೊಡಬೇಕು, ಕೈಗಳನ್ನ ತೊಳೆಸ್ಬೇಕು. ಈಗ ಫೈನಲ್ ಆಗಿ ಹಾರತಿಯನ್ನ ಮಾಡಬೇಕು. ಲಲಿತಾ ಪರಮೇಶ್ವರಿ ಅಮ್ಮನವರಿಗೆ ಮುಖ್ಯವಾಗಿ ಪಚ್ಚ ಕರ್ಪೂರದಿಂದ ಆರತಿಯನ್ನ ಮಾಡಬೇಕು. ಸಾಮಾನ್ಯವಾದ ಆರತಿ ಕರ್ಪೂರದಿಂದ ಮಾಡಬಾರ್ದು. ಇನ್ನು ತುಪ್ಪದ ದೀಪವನ್ನ ಬೆಳಗಿಸಿದ್ರೆ ಇನ್ನೂ ಉತ್ತಮ. ತುಪ್ಪದ ದೀಪಗಳಿಂದ ಆರತಿ ಮಾಡೋದಾಗ್ಲಿ, ಇವಾಗ ಪಂಚಾರತಿ ಮಾಡೋದಾಗ್ಲಿ, ಇವನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನು ಅಮ್ಮನವರ ಪ್ರೀತಿಗೋಸ್ಕರ ಒಂದು ವಿಶೇಷವಾದಂತಹ ಆರತಿ ಮಾಡೋದಿರುತ್ತೆ. ಇದಂದ್ರೆ ತುಂಬಾ ಇಷ್ಟ ಅಮ್ಮನವ್ರಿಗೆ. ನಾನು ತುಂಬಾ ಹೆಚ್ಚಾಗಿ ಈ ಆರತಿಯನ್ನ ಮಾಡ್ತಾ ಇರ್ತೀನಿ. ಅದೇನಂದ್ರೆ 18 ವೀಳ್ಯದೆಲೆಯನ್ನ ತಗೋಬೇಕು. ಅದನ್ನ ಒಂದು ಹಿತ್ತಾಳೆ ತಟ್ಟೆ ಆಗ್ಲಿ ಅಥವಾ ತಾಮ್ರದ ತಟ್ಟೆ ಆಗ್ಲಿ, ಬೆಳ್ಳಿ ತಟ್ಟೆ ಆದ್ರೂ ಇನ್ನೂ ಉತ್ತಮ, ತಗೊಂಡು ನಾವು ಅದರಲ್ಲಿ ಪದ್ಮದ ಹಾಗೆ ಎಲೆಗಳನ್ನ ಜೋಡಿಸ್ಬೇಕು. ಸುತ್ತಲೂ ಹೂವಿನ ತರ ಜೋಡಿಸಿ 18 ಕೆಂಪು ಗುಲಾಬಿ ಹೂಗಳನ್ನ ನಾವು ಸುತ್ತಲೂ ಜೋಡಿಸ್ಬೇಕು. ಒಂದು ಪ್ಲೇಟಲ್ಲಿ ಕುಂಕುಮದ ನೀರನ್ನ ಕಲಸಿಟ್ಕೋಬೇಕು. ಆ ಪ್ಲೇಟ್ ಮೇಲೆ ನಾವು ಒಂದು ದೀಪವನ್ನ ಇಡಬೇಕು. ಆ ದೀಪ ಎಷ್ಟು ದೊಡ್ಡದಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು ದೀಪ. ಒಂದು ದೀಪ ಇಡಬೇಕು. ಆ ದೀಪಕ್ಕೆ ಹೂ ಬತ್ತಿಗಳು ಬರುತ್ತೆ, ಅಂದ್ರೆ ಆರತಿ ಮಾಡೋ ಅಂತಹ ಮಲ್ಲಿಗೆ ಬತ್ತಿಗಳು ಬರುತ್ತಲ್ಲ, ಅದನ್ನ 18 ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿಟ್ಟು ಆ 18 ಬತ್ತಿಗಳ ಆ ಗುತ್ತಿಯನ್ನ ಎತ್ತಿ ಆ ದೀಪದಲ್ಲಿ ಇಡ್ಬೇಕು. ಅದರಿಂದ ಆರತಿ ಮಾಡಬೇಕು ಪರಮೇಶ್ವರಿಗೆ. ಆ ಆರತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅದು ಅಮ್ಮನವ್ರಿಗೊಂದು ಹಾಡು ಹೇಳ್ತಾ ಅಥವಾ ಅಮ್ಮನವ್ರದ್ದು ಏನೋ ಒಂದು ಶ್ಲೋಕ ಹೇಳ್ತಾ ಅಮ್ಮನವ್ರಿಗೆ ಆರತಿ ಮಾಡಿ ಆ ತಕ್ಷಣ ಹೇಳ್ಬಾರ್ದು ನಾವು ಅಲ್ಲಿಂದ ಪೂಜೆ ರೂಮಿಂದ. ಆರತಿಯನ್ನ ಮಾಡಿ ಪರಮೇಶ್ವರಿಯನ್ನ ಧ್ಯಾನಿಸ್ಬೇಕು ಆ ಸಮಯದಲ್ಲಿ. ಅವಾಗ ಪರಮೇಶ್ವರಿಯ ಎನರ್ಜಿ ಅಲ್ಲಿರೋದನ್ನ ಪ್ರತಿಯೊಬ್ರು ಫೀಲ್ ಮಾಡ್ತಾರೆ. ಅವಾಗ ಮೈಯಲ್ಲೆಲ್ಲ ಒಂದು ರೋಮಾಂಚನ ಆಗಕ್ ಪ್ರಾರಂಭ ಆಗುತ್ತೆ, ಒಂದು ರೀತಿಯ ಕಂಪನ ಉಂಟಾಗತ್ತೆ ಬಾಡಿಯಲ್ಲಿ. ಇದನ್ನ ಅಬ್ಸರ್ವ್ ಮಾಡಿ ನೀವು ಈ ರೀತಿ ಪೂಜೆಯನ್ನ ಮಾಡಿ ಪ್ರತಿಯೊಬ್ರು ಈ ಅನುಭವ ಖಂಡಿತ ಆಗತ್ತೆ. ಅವಾಗ ನಾವು ಮಾಡಿರೋ ಪೂಜೆ ಪರಮೇಶ್ವರಿಗೆ ಪ್ರೀತಿಯಾಗಿದೆ, ಪರಮೇಶ್ವರಿ ಇಲ್ಲಿ ಬಂದು ನನ್ನ ಪೂಜೆಯನ್ನ ಸ್ವೀಕಾರ ಮಾಡಿದ್ದಾಳೆ. ಇಲ್ಲಿ ನಾವು ನಂಬಬೇಕು ಬಲವಾಗಿ. ನಾವು ಕರೀತಾ ಇದ್ದೀವಿ, ಅಮ್ಮ ಬಂದಿದ್ದಾಳೆ ಇಲ್ಲಿ, ನಾವು ಮಾಡ್ತಾ ಇರೋದು ವಿಗ್ರಹಕ್ಕಲ್ಲ, ಅಮ್ಮನ್ನೇ ಕೂರ್ಸ್ ಮಾಡ್ತಾ ಇದ್ದೀವಿ. ಅಷ್ಟು ಪ್ರೀತಿ ಭಕ್ತಿಯಿಂದ, ಅಷ್ಟು ಕೋಮಲವಾಗಿ ಅವಳಿಗೇನು ನಾವು ಇವಾಗ ಕೆಲವರು ಅಭಿಷೇಕ ಮಾಡಿ ಎಲ್ಲ ಬ್ರಷ್ ತಗೊಂಡು ಉಜ್ಜೋದು ವಿಗ್ರಹಗಳನ್ನೆಲ್ಲ ಆ ಥರ ಎಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಕೋಮಲವಾಗಿ ಆ ವಿಗ್ರಹನೇ ಆಗ್ಲಿ ಯಂತ್ರನೇ ಆಗ್ಲಿ, ನಾವು ಪರಮೇಶ್ವರಿಯನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಅವಳು ಬಂದ್ರೆ ಮಣಿದ್ವೀಪದಿಂದ ಬಂದಿದ್ದಾಳೆ ನಮ್ಮ ಮನೆಗೆ ಅಂತ ತಿಳಿದು ನಾವು ಅವಳಿಗೆ ಉಪಚಾರಗಳನ್ನ ಮಾಡಬೇಕು. ಇನ್ನು ಅಮ್ಮನವ್ರಿಗೆ ಚತುಷ್ಷಷ್ಠಿ ಉಪಚಾರಗಳನ್ನ ಮಾಡ್ತಾರೆ. ಈ ಚತುಷ್ಷಷ್ಠಿ ಉಪಚಾರ ಪೂಜೆ ಹೆಚ್ಚಾಗಿ ಯಾವ ದೇವತೆಗಳಿಗೂ ಮಾಡೋದಿಲ್ಲ. ಅದು ಪರಬ್ರಹ್ಮ ಸ್ವರೂಪಿಣಿಯಾದ ಪರಮೇಶ್ವರಿಗೆ ಮಾತ್ರ ಮಾಡೋ ಅಂತ ಪೂಜೆ ಅದು. ಏನು ಚತುಷ್ಷಷ್ಠಿ ಪೂಜೆ ಅಂದ್ರೆ ಹೇಗ್ ಮಾಡ್ತಾರೆ? ಚತುಷ್ಷಷ್ಠಿ ಅಂದ್ರೆ 64 ಉಪಚಾರಗಳನ್ನ ಪರಮೇಶ್ವರಿಗೆ ಮಾಡ್ಬೇಕು. ಏನವು 64 ಉಪಚಾರಗಳು, ಹೇಗ್ ಮಾಡ್ಬೇಕು ಅಂದ್ರೆ, ಮೊದಲು ಇವಾಗ ನಾವು ಧ್ಯಾನ ಆವಾಹನಾದಿ ಇದನ್ನೆಲ್ಲ ಹೇಳ್ದೆ, ಇದನ್ನೆಲ್ಲ ಮಾಡಿ ಅಮ್ಮನ್ನ ಕೂರ್ಸಿದ್ಮೇಲೆ ನಾವು ಅವಳಿಗೆ ಮೊಟ್ಟ ಮೊದಲು ಪಾದ ಪ್ರಕ್ಷಾಳನೆ ಮಾಡೋದಕ್ಕೋಸ್ಕರ ಪಾದ್ಯವನ್ನ ಸಮರ್ಪಣೆ ಮಾಡಬೇಕು, ಜಲವನ್ನ ಸಮರ್ಪಣೆ ಮಾಡಬೇಕು. ಆಭರಣಾವರೋಹಣಂ ಅಂದ್ರೆ ಅಮ್ಮನವ್ರಿಗೆ ಸ್ನಾನ ಮಾಡಿಸ್ಬೇಕಲ್ವಾ, ಆದ್ರಿಂದ ಅವಳ ಮೈ ಮೇಲಿರ್ತಕ್ಕಂತಹ ಆಭರಣಗಳನ್ನ ತೆಗೆದಿಡಬೇಕು. ಸುಗಂಧ ತೈಲಾಭ್ಯಂಗಂ ಕಲ್ಪಯಾಮಿ. ಇಲ್ಲಿ ನಾವೆಲ್ಲದನ್ನು ಕಲ್ಪಯಾಮಿ ಅಂತ ಹೇಳ್ತೀವಿ, ಅಂದ್ರೆ ಕಲ್ಪನೆ ಮಾಡ್ತಾ ಇದ್ದೀವಿ ನಾವು. ಭಾವನೆನೇ ಇಲ್ಲಿ ಬಹಳ ಮುಖ್ಯ. ಭಾವನಾ ಮಾತ್ರ ಸಂತುಷ್ಟಾಯೈ ನಮೋ ನಮಃ ಅಂತ ಹೇಳ್ತೀವಲ್ಲ, ಹಂಗೆ ಪರಮೇಶ್ವರಿಗೆ ಚತುಷ್ಷಷ್ಠಿ ಉಪಚಾರಗಳನ್ನ ಯಾರು ಮಾಡಲ್ಲ, ಎಲ್ಲರೂ ಕಲ್ಪಯಾಮಿ ಅಂತಾನೆ ಮಾಡೋದು. ಕಲ್ಪಯಾಮಿ ಅನ್ಬೋದು, ಇಲ್ಲ ನಾವು ಪ್ರತಿಯೊಂದು ಉಪಚಾರಕ್ಕೂ ಅಕ್ಷತೆಯನ್ನು ಅಥವಾ ಹೂಗಳನ್ನ ಸಮರ್ಪಣೆ ಮಾಡ್ತಾ ಕೂಡ ಮಾಡ್ಬೋದು. ಯದ್ಭಾವಂ ತದ್ಭವತಿ. ಇನ್ನು ಸುಗಂಧ ತೈಲಾಭ್ಯಂಗಂ ಅಂದ್ರೆ ಸುವಾಸನೆ ಭರಿತವಾದಂತಹ ಪುಷ್ಪಗಳಿಂದ ತಯಾರು ಮಾಡಿದಂತಹ ಎಣ್ಣೆಯನ್ನ ಪರಮೇಶ್ವರಿಯ ಕೇಶಕ್ಕೆ ಮತ್ತೆ ಶರೀರಕ್ಕೆ ಹಚ್ಚಬೇಕು. ಹಚ್ತಾ ಇದ್ದೀವಿ ಅನ್ನೋ ರೀತಿ ನಾವು ಭಾವನೆಯನ್ನ ಮಾಡಬೇಕು.
ಇನ್ನು ಮಜ್ಜನ ಶಾಲಾ ಪ್ರವೇಶಂ ಕಲ್ಪಯಾಮಿ ಅಂದ್ರೆ ಅಮ್ಮನವ್ರನ್ನ ಸ್ನಾನದ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮಜ್ಜನ ಶಾಲಾ ಮಣಿ ಪೀಠೋಪವೇಶನಂ ಕಲ್ಪಯಾಮಿ ಅಂದ್ರೆ ಸ್ನಾನದ ಗೃಹದಲ್ಲೂ ಕೂಡ ಅವಳನ್ನ ನಾವ್ ಹೇಗ್ ಕೂರಿಸ್ಬೇಕು, ನವರತ್ನಗಳಿಂದ ಕೂಡಿರ್ತಕ್ಕಂತಹ ಬಂಗಾರದ ಪೀಠದ ಮೇಲೆ ದೇವಿಯನ್ನ ಕೂರಿಸ್ಬೇಕು. ಅದಕ್ಕೆ ಕಲ್ಪಯಾಮಿ ನಮಃ. ದಿವ್ಯ ಸ್ನಾನಿಯೋರ್ಧ್ವರ್ತನಂ ಕಲ್ಪಯಾಮಿ ಅಂದ್ರೆ ಸ್ನಾನಕ್ಕೆ ಮೊದಲು ಉತ್ತಮವಾದ ಜಟಾಮಾಂಸೆ, ತುಂಗಮಸ್ತ, ಅರಿಶಿಣ, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು ಇತ್ಯಾದಿ ಮಿಶ್ರಣಗಳಿಂದ ದೇವಿಯ ಶರೀರವನ್ನ ಚೆನ್ನಾಗಿ ಹಚ್ಚಿ ಮೃದುವಾಗಿ ಮರ್ಧಿಸಬೇಕು ಅಂದ್ರೆ ಮಸಾಜ್ ಮಾಡಬೇಕು. ಇದನ್ನ ಕಲ್ಪನೆ ಮಾಡ್ಕೋಬೇಕು. ಉಷ್ಣೋದಕ ಸ್ನಾನಂ ಬಿಸಿ ನೀರಿನಿಂದ ಸ್ನಾನವನ್ನ ಮಾಡಿಸ್ತಾ ಇದ್ದೀವಿ ಅಂತ. ಕನಕ ಕಲಶಚ್ಯುತ ತೀರ್ಥಾಭಿಷೇಚನಂ ಅಂದ್ರೆ ಸುವರ್ಣದಿಂದ ತಯಾರಿಸಿದ ಕಲಶದಿಂದ ಸಕಲ ಪವಿತ್ರ ನದಿ ಜಲಗಳಿಂದ ಪರಮೇಶ್ವರಿಗೆ ನಾವು ಅಭಿಷೇಕವನ್ನ ಮಾಡುವಂಥದ್ದು. ದೌತವಸ್ತ್ರ ಪರಿಮಾರ್ಜನಂ ಅಂದ್ರೆ ನಾವು ಶುಭ್ರವಾದ ಒಣಗಿದ ವಸ್ತ್ರವನ್ನ ತಗೊಂಡು ದೇವಿಯ ಶರೀರವನ್ನ ಒರೆಸುವಂಥದ್ದು. ಅರುಣದು ಕೂಲ ಪರಿಧಾನ ಅಂದ್ರೆ ಕೆಂಪು ಕಾಂತಿಯುಳ್ಳ ಮತ್ತು ತೆಳುವಾದ ವಸ್ತ್ರದಿಂದ ದೇವಿಯನ್ನ ಅಲಂಕರಿಸಬೇಕು. ಅರುಣ ಚೋತ್ತರೀಯಂ ಅಂದ್ರೆ ಸೂರ್ಯಕಾಂತಿಯಿಂದ ಕಂಗೊಳಿಸುತ್ತಿರುವ ಉತ್ತರೀಯವನ್ನ ಪರಮೇಶ್ವರಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂದ್ರೆ ಕಲ್ಪನೆ ಮಾಡಬೇಕು. ಆಲೇಪ ಮಂಟಪ ಪ್ರವೇಶಂ ಕಲ್ಪಯಾಮಿ ಶ್ರೀದೇವಿಯನ್ನ ಚಂದನಾದಿ ಸುಗಂಧ ದ್ರವ್ಯಗಳನ್ನ ಶರೀರಕ್ಕೆ ಹಚ್ಚೋದಕ್ಕೋಸ್ಕರ ಒಂದು ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು. ಆಲೇಪ ಮಣಿಮಂಟಪ ಪ್ರವೇಶಂ ಅಂದ್ರೆ ಆಲೇಪ ಮಣಿಮಂಟಪದಲ್ಲಿರುವ ಮಣಿ ಮಾಣಿಕ್ಯಗಳಿಂದ ಕೂಡಿದ ಬಂಗಾರದ ಪೀಠದ ಮೇಲೆ ದೇವಿಯನ್ನ ಕೂರಿಸ್ಬೇಕು. ದಿವ್ಯ ಗಂಧಾನುಲೇಪನಂ ಶರೀರದಲ್ಲೆಲ್ಲ ಸುಗಂಧದಿಂದ ಕೂಡಿದ ಚಂದನವನ್ನ ಲೇಪಿಸ್ಬೇಕು. ಕೇಶಾಭಾರ ನಿವೃತ್ತಾರ್ಥಂ ಕಾಲಾಘರು ಧೂಪಂ ಕಲ್ಪಯಾಮಿ ಅಂದ್ರೆ ತಲೆಗೆ ಸ್ನಾನ ಮಾಡಿಸಿರ್ತೀವಲ್ವಾ, ತಲೆ ಕೂದಲು ಭಾರವಾಗಿರೋದ್ರಿಂದ ಅವಳಿಗೆ ಹಗುರ ಆಗೋದಕ್ಕೆ ನಾವು ಕೂದಲಿಗೆ ಧೂಪದ ಹೊಗೆಯನ್ನ ಕೊಡಬೇಕು. ಸಾಂಬ್ರಾಣಿಯ ಧೂಪವನ್ನ ತೋರಿಸ್ಬೇಕು. ಕುಸುಮ ಮಾಲಾ ಸಮರ್ಪಯಾಮಿ ಪರಿಕಲ್ಪಯಾಮಿ ಸುಗಂಧದಿಂದ ಕೂಡಿರ್ತಕ್ಕಂತಹ ಆ ಸಮಯದ್ದೇ ಅಂದ್ರೆ ಆಗ ತಾನೇ ಅರಳಿರ್ತಕ್ಕಂತಹ ತಾಜಾ ಹೂಗಳಿಂದ ಕಟ್ಟಿದಂತಹ ಹೂವಿನ ಮಾಲೆಯನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಯಾರಾದ್ರೂ ಇದನ್ನ ಮಾಡೋದಕ್ಕೆ ಸಾಧ್ಯವೇ? ಹಾಗಾಗಿ ಕಲ್ಪಯಾಮಿ ಅಂತ ಹೇಳಬೇಕು. ಇನ್ನು ಭೂಷಣ ಮಂಟಪ ಪ್ರವೇಶ ಆಭರಣಗಳನ್ನ ಧರಿಸಲು ಇರ್ತಕ್ಕಂತಹ ಮಂಟಪಕ್ಕೆ ಪರಮೇಶ್ವರಿಯನ್ನ ಕರ್ಕೊಂಡು ಹೋಗ್ಬೇಕು. ಭೂಷಣ ಮಂಟಪ ಮಣಿಪೀಠೋ ಪ್ರವೇಶಂ ಅಂದ್ರೆ ಅಲ್ಲಿ ಆ ಭೂಷಣ ಮಂಟಪದಲ್ಲಿ ನವರತ್ನ ಖಚಿತ ಸುವರ್ಣ ಪೀಠದ ಮೇಲೆ ದೇವಿಯನ್ನ ಕೂರಿಸ್ಬೇಕು. ನವಮಣಿ ಮುಕುಟಂ ಕಲ್ಪಯಾಮಿ ಅಂದ್ರೆ ದೇವಿಗೆ ನವರತ್ನ ಖಚಿತ ಬಂಗಾರದ ಕಿರೀಟವನ್ನ ಧರಿಸ್ಬೇಕು. ಚಂದ್ರಶಕಲಂ ಚಂದ್ರಶಕಲಂ ಅಂದ್ರೆ ಖಂಡಂ ಅಂದ್ರೆ ಕಿರೀಟದಲ್ಲಿ ವಜ್ರಗಳಿಂದ ತಯಾರಿಸಿದ ಅರ್ಧ ಚಂದ್ರಾಕಾರವನ್ನ ಇರಿಸೋದು. ಸೀಮಂತಂ ಶುಭ್ರವಾಗಿರುವ ಬೈತಲೆಯಲ್ಲಿ ಸಿಂಧೂರವನ್ನ ಧಾರಣೆ ಮಾಡ್ತಕ್ಕಂಥದ್ದು. ತಿಲಕರತ್ನಂ ಹಣೆಗೆ ಚಂದನದಿಂದ ತಯಾರಿಸಿದಂತಹ ತಿಲಕ ಧಾರಣೆಯನ್ನ ಮಾಡುವಂಥದ್ದು. ಕಾಲಾಂಜನ ದೇವಿಯ ಕಣ್ಣುಗಳಿಗೆ ಕಾಡಿಗೆಯನ್ನ ಹಚ್ಚುವುದು. ಪಸಳಿಯುಗಳಂ ಅಂದ್ರೆ ಕಿವಿಗಳ ಹಿಂದೆ ಧರಿಸುವ ಆಭರಣವನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಮಣಿಕುಂಡಲ ಯುಗಳಂ ಅಂದ್ರೆ ಮಣಿಗಳಿಂದ ನವರತ್ನ ಖಚಿತವಾದ ಕುಂಡಲಗಳ ಜೊತೆಯಾಗಿರುವಂತಹ ಆಭರಣಗಳನ್ನ ಕೊಡಬೇಕು. ನಾಸಾಭರಣಂ ಮೂಗಿನಲ್ಲಿ ಧರಿಸ್ತಕ್ಕಂತಹ ಮೂಗುತಿಯನ್ನ ಕೊಡಬೇಕು. ಅಧರ ಯಾವಕಂ ಅಂದ್ರೆ ಮೃದುವಾದ ದೇವಿ ತುಟಿಗಳಿಗೆ ದಾಡಿಮಿ ಕುಸುಮ, ಲತ್ಸುಕ ಇತ್ಯಾದಿಗಳಿಂದ ತಯಾರಾದ ರಸವನ್ನ ಹಚ್ಚಬೇಕು. ಪ್ರಥಮ ಭೂಷಣ ಅಂದ್ರೆ ಮಂಗಳ ಸೂತ್ರವನ್ನ ಹಾಕಬೇಕು. ಪದಕಗಳು ನವರತ್ನ ಖಚಿತ ಪದಕಗಳನ್ನ ಪರಮೇಶ್ವರಿಗೆ ತೊಡಿಸ್ಬೇಕು. ಮಹಾಪದಕ ಅಂದ್ರೆ ಕಟಿ ಪ್ರದೇಶದವರೆಗೂ ಬರ್ತಕ್ಕಂತಹ ದೊಡ್ಡ ನವರತ್ನ ಖಚಿತವಾದ ಪದಕವನ್ನ
ಪರಮೇಶ್ವರಿಗೆ ಹಾಕಬೇಕು. ಮುಕ್ತಾವಳೀಂ ಕಲ್ಪಯಾಮಿ ಅಂದ್ರೆ ಮುತ್ತಿನಿಂದ ತಯಾರಿಸಿದ ಮಾಲೆಗಳು 32. ಏಕಾವಳೀಂ ಅಂದ್ರೆ ಯಜ್ಞೋಪವೀತದಂತಹ ಸುವರ್ಣಾಭರಣಗಳನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಚನ್ನವೀರಂ ಅಂದ್ರೆ 2 ಭುಜಗಳಿಂದ ಕಟಿ ಪ್ರದೇಶದವರೆಗೂ ವಿರುದ್ಧ ರೀತಿಯಲ್ಲಿ ತೊಡಿಸಿರ್ತಕ್ಕಂತಹ ಎಡದಿಂದ ಬಲಕ್ಕೆ ಮತ್ತೆ ಬಲದಿಂದ ಎಡಕ್ಕೆ ಧರಿಸಿಕೊಳ್ಳುವಂತಹ ರತ್ನಾಭರಣಗಳನ್ನ ಚನ್ನವೀರಂ ಅಂತ ಹೇಳ್ತಾರೆ. ಕೇಯೂರ ಯುಗಳಂ ಅಂದ್ರೆ ಕೇಯೂರ ಹಾರಗಳು, ಸುವರ್ಣ ವಜ್ರ ಖಚಿತವಾದ 4 ಆಭರಣಗಳನ್ನ ಕೊಡ್ತಕ್ಕಂಥದ್ದು. ಕಾಂಚೀದಾಮಂ ನವರತ್ನ ಖಚಿತ ಓಢ್ಯಾಣವನ್ನ, ಸೊಂಟದ ಡಾಬನ್ನ ಪರಮೇಶ್ವರಿಗೆ ಹಾಕುವಂಥದ್ದು. ಖಟಿಸೂತ್ರಂ ಖಟಿಸೂತ್ರವೆಂಬ ಆಭರಣವನ್ನ ಕೊಡಬೇಕು. ಓಢ್ಯಾಣಾಭರಣಂ ಸೌಭಾಗ್ಯಾಭರಣಂ ಕಲ್ಪಯಾಮಿ ಅಂದ್ರೆ ಓಢ್ಯಾಣದಿಂದ ಮುಂಭಾಗದಲ್ಲಿ ಅಗಲವಾದ ಅಶ್ವತ್ಥ ವೃಕ್ಷದ ಎಲೆಯಂತಿರುವ ಮಚ್ಚೆಯಿಂದ ತಯಾರಿಸಿದ ಆಭರಣಗಳನ್ನ ಒಢ್ಯಾಣದ ಮಧ್ಯಭಾಗದಲ್ಲಿ ಧರಿಸುವುದು. ಪಾದಕಟಕಗಳು ಅಂದ್ರೆ ಕಾಲಿಗೆ ಧರಿಸುವಂತಹ ಬಂಗಾರದ ಕಾಲ್ಬಳೆಗಳು ಅಂದ್ರೆ ಖಡಗಗಳು ಇತ್ಯಾದಿಗಳನ್ನ ಕೊಡ್ತಕ್ಕಂಥದ್ದು. ನವರತ್ನ ನೂಪುರಂ ರತ್ನ ಖಚಿತವಾದ ಸುವರ್ಣದಿಂದ ತಯಾರಿಸಿದ ಕಾಲಿನ ಗೆಜ್ಜೆಗಳನ್ನ ಪರಮೇಶ್ವರಿಗೆ ಹಾಕುವಂಥದ್ದು. ಪಾದಾಂಗುಳೀಯಕಂ ಸುವರ್ಣ ವಜ್ರ ಖಚಿತ ಕಾಲುಂಗುರಗಳೆಂಬ ಆಭರಣಗಳನ್ನ ಪರಮೇಶ್ವರಿಗೆ ಕೊಡಬೇಕು. ಪಾಶ ಒಂದು ಹಸ್ತದಲ್ಲಿ ಪಾಶಾಯುಧವನ್ನ, ಅಂಕುಶ ಇನ್ನೊಂದು ಹಸ್ತದಲ್ಲಿ ಅಂಕುಶಾಯುಧವನ್ನ, ಇಕ್ಷುದಂಡ ಒಂದು ಕೈಯಲ್ಲಿ ಕಬ್ಬಿನ ಎಡಭಾಗದ ಕೆಳಹಸ್ತದಲ್ಲಿ ಕಬ್ಬಿನ ಬಿಲ್ಲನ್ನ ಕೊಡಬೇಕು. ಪುಷ್ಪ ಬಾಣವನ್ನ ಬಲಭಾಗದ ಕೆಳಹಸ್ತದಲ್ಲಿ 5 ಪುಷ್ಪಗಳಿರುವಂತಹ ಪುಷ್ಪ ಗುಚ್ಛವನ್ನ ಕೊಡಬೇಕು. ಮಣಿಪಾದುಕಾಂ ಅಂದ್ರೆ ಸುವರ್ಣದಿಂದ ತಯಾರಿಸಿದ ಪಾದುಕೆಗಳಿಗೆ ಸರ್ವರತ್ನಗಳನ್ನು ಕೂಡಿಸಿ ತಯಾರಿಸಿದ ಮಣಿಪಾದುಕೆಗಳನ್ನ ಪರಮೇಶ್ವರಿಗೆ ಸಮರ್ಪಿಸಬೇಕು. ಈಗ ಸರ್ವಾಲಂಕೃತಳಾದ ಪರಮೇಶ್ವರಿಯನ್ನ ನಾವು ದೇವತೆಗಳ ಸಮೇತವಾಗಿ ಅವಳನ್ನ ಕರ್ಕೊಂಡೋಗಿ ಮಹಾಚಕ್ರದ ಸಿಂಹಾಸನದ ಮೇಲೆ ಅವಳನ್ನ ಕೂರಿಸ್ಬೇಕು. ಹೇಗ್ ಕೂರಿಸ್ಬೇಕು? ಕಾಮೇಶ್ವರನ ತೊಡೆಯ ಮೇಲೆ ಕೂರಿಸ್ಬೇಕು. ಇದೆಲ್ಲ ಭಾವನೆ ಮಾತ್ರ. ಅಮೃತ ಪಾತ್ರೆ ಸುವರ್ಣ ಪಾತ್ರೆಯಲ್ಲಿರುವಂತಹ ಅಮೃತವನ್ನ ಸ್ವೀಕಾರ ಮಾಡೋದಕ್ಕೆ ಕೊಡಬೇಕು. ತಾಂಬೂಲ ಏಲಾ ಲವಂಗ ಕೇಸರಿ ಕಸ್ತೂರಿ ಯುಕ್ತ ತಾಂಬೂಲವನ್ನ ಪರಮೇಶ್ವರಿಗೆ ಸಮರ್ಪಿಸಬೇಕು. ಆಚಮನ ನಂತರ ಅವಳಿಗೆ ಆಚಮನಕ್ಕೆ ಜಲವನ್ನ ಕೊಡಬೇಕು. ಆನಂದೋಲ್ಲಾಸ ವಿಲಾಸ ಆಟಿಕ ಆನಂದದಿಂದ ಉಲ್ಲಾಸದಿಂದ ದೇವಿಯು ತನಗೆ ಬೇಕಾದಾಗ ಆಟ ಆಡೋದಕ್ಕೆ ಅವಳಿಗೆ ಆಟಿಕೆಯ ವಸ್ತುಗಳನ್ನ ಕೊಡಬೇಕು. ಏನು ಆಟಿಕೆ ವಸ್ತುಗಳು? ಆನೆ, ಕುದುರೆ, ದೇವತೆಗಳು, ಗಂಧರ್ವರು ಇತ್ಯಾದಿ ಬಂಗಾರದಿಂದ ತಯಾರಿಸಿದಂತಹ ಆಟದ ವಸ್ತುಗಳನ್ನ ಪರಮೇಶ್ವರಿಗೆ ಕೊಡೋ ಅಂಥದ್ದು. ಇನ್ನು ಮಂಗಳಾರತಿ ಸುವರ್ಣದಿಂದ ತಯಾರಿಸಿದ ಘಂಟೆಯಿಂದ ಧ್ವನಿ ಮಾಡುತ್ತಾ ವೇದ ಮಂತ್ರಗಳಿಂದ ದೇವಿಗೆ ಪಚ್ಚ ಕರ್ಪೂರದಿಂದ ಆರತಿಯನ್ನ ಬೆಳಗಿಸಬೇಕು. ಇನ್ನು ಛತ್ರಂ ಕಲ್ಪಯಾಮಿ ಬಿಳಿಯ ಪಟ್ಟೆ ವಸ್ತ್ರದಿಂದ ತಯಾರಿಸಿದ ಸುವರ್ಣ ದಂಡವಿರುವಂತಹ ಛತ್ರಿಯನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಇನ್ನು ಚಾಮರಂ ಅಂದ್ರೆ ದೇವಿಯ 2 ಭಾಗಗಳಿಂದ ಗಾಳಿ ಬೀಸಲು ತಯಾರಿಸಿದ ಚಮರಿ ಮೃಗದ ಕೇಶಗಳಿಂದ ತಯಾರಿಸಿರ್ತಕ್ಕಂತಹದ್ನ ಚಾಮರಗಳಿಂದ ಪರಮೇಶ್ವರಿಗೆ ನಾವು ಗಾಳಿಯನ್ನ ಬೀಸಬೇಕು. ಇನ್ನು ಬೇರೆ ತರ ಇದೊಂದು ರೀತಿಯಾದ ಚಾಮರವನ್ನ ಬೀಸಬೇಕು. ಇದು ಹೇಗಂದ್ರೆ ಪಟ್ಟು ವಸ್ತ್ರಗಳಿಂದ ಅಲಂಕರಿಸಿ ಅದರ ಮೇಲೆ ರತ್ನಗಳಿಂದ ತಯಾರಿಸಿದಂತಹ ಬೀಸಣಿಕೆಯಿಂದ ಪರಮೇಶ್ವರಿಗೆ ನಾವು ಗಾಳಿಯನ್ನ ಬೀಸಬೇಕು. ಗಂಧಂ ಅಂದ್ರೆ ಕೆನ್ನೆಗೆ ಕಾಲುಗಳಿಗೆ ಅವಳಿಗೆ ಹಚ್ಕೊಳ್ಳೋದಿಕ್ಕೆ ಗಂಧವನ್ನ ಕೊಡಬೇಕು. ಪುಷ್ಪ ಸುಗಂಧಯುಕ್ತ ತಾಜಾ ಪುಷ್ಪಗಳಿಂದ ಕೂಡಿರ್ತಕ್ಕಂಥ ಹೂವಿನ ಮಾಲೆಯನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು. ಆಪೋಷಣಂ ಅಂದ್ರೆ ದೇವಿಗೆ ಆಪೋಷಣವನ್ನ ನೀಡೋ ಅಂಥದ್ದು. ದೀಪಂ ಘೃತದಿಂದ ಅಂದ್ರೆ ತುಪ್ಪದಿಂದ ದೀಪವನ್ನ ಬೆಳಗಿಸಬೇಕು. ಇನ್ನು ನೈವೇದ್ಯ ಕೂಡ ಅನೇಕ ರೀತಿಯ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಇತ್ಯಾದಿಗಳಿಂದ ತಯಾರಿಸಿದಂತಹ
ಪಂಚಭಕ್ಷೋಪೇತವಾದ ಮಧುರವಾದ ನೈವೇದ್ಯಗಳನ್ನ ಪರಮೇಶ್ವರಿಗೆ ಸಮರ್ಪಣೆ ಮಾಡಬೇಕು, ಅಥವಾ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋ ಹಾಗೆ ಭಾವನೆಯನ್ನ ಮಾಡಬೇಕು. ಹೀಗೆ ಮಹಾತ್ರಿಪುರ ಸುಂದರಿಗೆ 64 ಉಪಚಾರಗಳಿಂದ ಪೂಜೆಯನ್ನ ಮಾಡಿ ಅಮ್ಮನವರಿಗೆ ಅರ್ಚನಾದಿಗಳನ್ನ ಮಾಡೋದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಮುಖ್ಯವಾಗಿ ಅರ್ಚನೆಯನ್ನ ಮಾಡಕ್ ಪ್ರಾರಂಭ ಮಾಡ್ತಾರೆ. ಅವರ ಅರ್ಚನೆ ಇನ್ನೂ ಪವರ್ಫುಲ್ ಆಗಿರ್ಬೇಕು ಅಂದ್ರೆ ಅಷ್ಟೋತ್ತರವಾಗಲಿ, ತ್ರಿಶತಿ ಆಗಲಿ, ಸಹಸ್ರನಾಮವಾಗಲಿ, ಈ 3 ಬೀಜಾಕ್ಷರಗಳನ್ನ ಸೇರಿಸಿ ನೀವು ಅರ್ಚನೆಯನ್ನ ಮಾಡಿ. ನಾಮಗಳಿಂದ ಅರ್ಚನೆಯನ್ನ ಮಾಡಿ ಬಹಳ ವಿಶೇಷ. ಒಂದೊಂದು ನಾಮಗಳನ್ನ ಹೇಳ್ತಾ ಪರಮೇಶ್ವರಿಯ ಅರ್ಚನೆಯನ್ನ ಮಾಡಬೇಕು. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಈ ರೀತಿ ಪ್ರತಿಯೊಂದು 1000 ನಾಮಗಳಿಗೂ ಈ ಬೀಜಾಕ್ಷರಗಳನ್ನ ಸೇರಿಸ್ತಾ ನಾವು ಅರ್ಚನೆಯನ್ನ, ಕುಂಕುಮಾರ್ಚನೆಯನ್ನ ಮಾಡಬಹುದು. ಕೆಲವರು ತಕ್ಷಣ ಒಂದು ಸಂದೇಹ ಬರುತ್ತೆ, ಇವೆಲ್ಲ ನಮ್ಗೆ ಉಪದೇಶ ಆಗ್ಲಿಲ್ವಲ್ಲ, ನಾವು ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು, ಮಾಡಿ. ಆಸಕ್ತರಿಗೆಲ್ಲ ಉಪಯೋಗವಾಗ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಎಲ್ಲರಿಗೂ ಪರಮೇಶ್ವರಿಯ ಅನುಗ್ರಹ ಸಿಗಬೇಕು, ಮನೆ ಮನೆಯಲ್ಲೂ ಪರಮೇಶ್ವರಿಯ ಪೂಜಾದಿಗಳು ನಡಿಬೇಕು, ಲಲಿತಾ ಸಹಸ್ರನಾಮದ ಪಾರಾಯಣ ನಡಿಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಗುರಿ, ನನ್ನ ಉದ್ದೇಶ. ಎಲ್ಲರಿಗೂ ಪರಮೇಶ್ವರಿ ಅನುಗ್ರಹ ಪ್ರಾಪ್ತಿಯಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.